26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರ್, ಈಗ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ ಇದು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡದೆ ಹೋದರೆ, ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಪರಿಹಾರ ಕೊಡ್ತಾರೆ, ಅದು ಬೇರೆ. ಈಗ ಸಾವು ಬರ್ತದ ಮತ್ತೇನೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿಗೆ ಪರಿಹಾರ ಸೂಕ್ತ ಒಂದೇ ಅಲ್ಲ. ಬಂಡೆಯವರು ಯಾರು ಇದಕ್ಕೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಆಮೇಲೆ ಕೇರ್ಲೆಸ್ ಆಗಿ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಠಿಣ ಕಾನೂನನ್ನ ಆಗದೆ ಹೋದರೆ ಇನ್ನು ಮುಂದೆನೂ ಈ ಥರದ ಅನಾಹುತ ಆಗ್ತಾ ಇರ್ತದೆ, ಸೊತ್ತೋಗ್ತಾ ಇರ್ತಾರೆ, ಮುಚ್ಚಾಗ್ತಾನೆ ಇರ್ತಾರೆ. ಅದಕ್ಕೆ ಇದಕ್ಕೇನು ಅನಾಹುತ ಆಗಿದೆ ಅದಕ್ಕೆ ಫಸ್ಟು ಆ ಮಾಲೀಕನ ಅರೆಸ್ಟ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಮಾಲೀಕರಿಂದನೇ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಂದು. ಈಗೇನು 10 ಜನ ಇದ್ದಾರಲ್ಲ, ನೂರಾರು ಕೋಟಿ ದುಡ್ದಿದ್ದಾರೆ, ಒಂದೊಂದು ಕೋಟಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅದೇ ಪ್ರಕಾರ ಮಾಡ್ತೀನಿ. ಸರ್, ಈಗ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ ಇದು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡದೆ ಹೋದರೆ, ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಪರಿಹಾರ ಕೊಡ್ತಾರೆ, ಅದು ಬೇರೆ. ಈಗ ಸಾವು ಬರ್ತದ ಮತ್ತೇನೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿಗೆ ಪರಿಹಾರ ಸೂಕ್ತ ಒಂದೇ ಅಲ್ಲ. ಬಂಡೆಯವರು ಯಾರು ಇದಕ್ಕೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಆಮೇಲೆ ಕೇರ್ಲೆಸ್ ಆಗಿ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಠಿಣ ಕಾನೂನನ್ನ ಆಗದೆ ಹೋದರೆ ಇನ್ನು ಮುಂದೆನೂ ಈ ಥರದ ಅನಾಹುತ ಆಗ್ತಾ ಇರ್ತದೆ, ಸೊತ್ತೋಗ್ತಾ ಇರ್ತಾರೆ, ಮುಚ್ಚಾಗ್ತಾನೆ ಇರ್ತಾರೆ. ಅದಕ್ಕೆ ಇದಕ್ಕೇನು ಅನಾಹುತ ಆಗಿದೆ ಅದಕ್ಕೆ ಫಸ್ಟು ಆ ಮಾಲೀಕನ ಅರೆಸ್ಟ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಮಾಲೀಕರಿಂದನೇ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಂದು. ಈಗೇನು 10 ಜನ ಇದ್ದಾರಲ್ಲ, ನೂರಾರು ಕೋಟಿ ದುಡ್ದಿದ್ದಾರೆ, ಒಂದೊಂದು ಕೋಟಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅದೇ ಪ್ರಕಾರ ಮಾಡ್ತೀನಿ. ಸರ್, ಈಗ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ ಇದು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡದೆ ಹೋದರೆ, ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಪರಿಹಾರ ಕೊಡ್ತಾರೆ, ಅದು ಬೇರೆ. ಈಗ ಸಾವು ಬರ್ತದ ಮತ್ತೇನೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿಗೆ ಪರಿಹಾರ ಸೂಕ್ತ ಒಂದೇ ಅಲ್ಲ. ಬಂಡೆಯವರು ಯಾರು ಇದಕ್ಕೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಆಮೇಲೆ ಕೇರ್ಲೆಸ್ ಆಗಿ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಠಿಣ ಕಾನೂನನ್ನ ಆಗದೆ ಹೋದರೆ ಇನ್ನು ಮುಂದೆನೂ ಈ ಥರದ ಅನಾಹುತ ಆಗ್ತಾ ಇರ್ತದೆ, ಸೊತ್ತೋಗ್ತಾ ಇರ್ತಾರೆ, ಮುಚ್ಚಾಗ್ತಾನೆ ಇರ್ತಾರೆ. ಅದಕ್ಕೆ ಇದಕ್ಕೇನು ಅನಾಹುತ ಆಗಿದೆ ಅದಕ್ಕೆ ಫಸ್ಟು ಆ ಮಾಲೀಕನ ಅರೆಸ್ಟ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಮಾಲೀಕರಿಂದನೇ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಂದು. ಈಗೇನು 10 ಜನ ಇದ್ದಾರಲ್ಲ, ನೂರಾರು ಕೋಟಿ ದುಡ್ದಿದ್ದಾರೆ, ಒಂದೊಂದು ಕೋಟಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅದೇ ಪ್ರಕಾರ ಮಾಡ್ತೀನಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.